ರಾಕೇಶ್ ಕುಮಾರ್ ಹಾಗೇನೆ ವೆಂಕಟಯ್ಯ SASP ಸಲಹೆಗಾರರಾದಂತಹ ವೆಂಕಟಯ್ಯ ಈ ಅಧಿಕಾರಿಗಳನ್ನ ಕೂಡಲೇ ಎತ್ತಂಗಡಿ ಮಾಡಬೇಕು. ಹಾಗೆ ವೆಂಕಟಯ್ಯ ಅನ್ನೋರನ್ನ ಆ ಹುದ್ದೆಯನ್ನು ಕೂಡ ತೆಗೆದುಹಾಕಬೇಕು. ಇದ್ರ ಮೂಲಕ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಈ ಇಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಾದ್ಯಂತ ಒಳಮೀಸಲಾತಿ ಹೋರಾಟಗಾರರು ಯಾರೆಲ್ಲ ಸಾಮಾಜಿಕ ನ್ಯಾಯ ಅಂತೇಳಿ ಬಯಸ್ತಾರೆ ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ತಿರುಗಿದ್ದಾರೆ. ಬೀದಿನಲ್ಲಿ ಸರ್ಕಾರದ ವಿರುದ್ಧ ಅನ್ಯಾಯ ಎಲ್ಲ ಸಚಿವರೇ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆನಲ್ಲಿ ಇದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ನೀವು ಈ ಒಳಮೀಸಲಾತಿ ವಿಚಾರವನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡದೆ ಹೊತ್ತು ನೀವು ಜಿಲ್ಲೆಗಳಿಗೆ ಪ್ರವೇಶ ನಿಷೇಧಿಸ್ತೀವಿ. ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾದೇವಪ್ಪನವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಜೈ 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 ಒಳ ಮೀಸಲಾತಿ ಹೋರಾಟಗಾರರು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ, ಒಳ ಮೀಸಲಾತಿ ಹೋರಾಟಗಾರರು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ. ಒಂದು ಕಡೆ ಕರ್ನಾಟಕದ ಮಹಾಜನಗಳೇ, ಕಳೆದ 4-5 ದಿನಗಳಿಂದ ಈಗಾಗಲೇ ಸರ್ಕಾರಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾಗಿದೆ. ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡಕ್ಕೆ ನಿಮ್ಮ ಕೈಲಿಂದ ಯಾಕೆ ಆಗ್ತಾ ಇಲ್ಲ? ಬಡ್ತಿ ನೇಮಕಾತಿಗಳನ್ನ ಯಾಕೆ ಮಾಡ್ತಾ ಇಲ್ಲ? ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾಕೆ ನೀವು ಒಳ ಮೀಸಲಾತಿಗೆ ಅಪ್ಲಿಕೇಬಲ್ ಮಾಡ್ತಾ ಇಲ್ಲ? ಯಾಕೆ AKAD ಸರ್ಟಿಫಿಕೇಟ್ ಅನ್ನು ನೀವು ಸಮರ್ಪಕ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ರಿ? ಯಾಕೆ ಶಾಶ್ವತ ಆಯೋಗ ಒಂದು ನೇಮಿಸುವಂತ ನೀವು ಹೇಳಿದ್ರೆ ಯಾಕೆ ಮಾಡ್ತಾ ಇಲ್ಲ? ಈಗ JDBTP ಎಲೆಕ್ಷನ್ಸ್ ಬರ್ತಾ ಇದೆ, ರಾಜಕೀಯವಾಗಿರ್ತಕ್ಕಂಥ ಅವಕಾಶ ಕೊಡ್ಲಿಕ್ಕೆ ನಿಮ್ಗೆ ಏನ್ ದಾಡಿ ಆಗಿದೆ ಅನ್ನೋ ಪ್ರಮುಖವಾಗಿರ್ತಕ್ಕಂಥ 7-8 ಬೇಡಿಕೆಗಳನ್ನ ಈಗಾಗಲೇ ಸರ್ಕಾರದ ಮುಂದಿಟ್ಟಿದ್ವಿ. ಇವತ್ತು ನಮಗೆ ಸಮಾಜ ಕಲ್ಯಾಣ ಸಚಿವರು ಬಂದಿರತಕ್ಕಂಥ ಸಾವಿರಾರು ಜನರುಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಸಮಜಾಯಿಷಿ ನೀಡ್ತಾರೆ ಅಂತ ನಾವು ಭಾವಿಸಿದ್ವಿ. ಆಗ ಅವರು ಏಕಾಏಕಿ ನಮ್ಮನ್ನು ಅರೆಸ್ಟ್ ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇದಾರಲ್ಲ, ಇದನ್ನ ನಾವು ಸಹಿಸಂಗಿಲ್ಲ. ಇದೇನು ಹೊಸದಲ್ಲ. ಅದಕ್ಕೋಸ್ಕರ ಮಾದೇವಪ್ಪನವರೇ ಈಗಲೂ ಹೇಳ್ತಾ ಇದೀವಿ, ನಾವು ಯಾವ ಠಾಣೆಗಳಿಂದ 150ಕ್ಕೂ ಹೆಚ್ಚು ಜನ ನಮ್ಮವರು ಅರೆಸ್ಟ್ ಆಗಿದ್ರೆ ನಮ್ಗೆ ಬಂದಿರ್ತಕ್ಕಂಥ ಮಾಹಿತಿ. ಯಾರೇ ಅರೆಸ್ಟ್ ಆಗಲಿ, ಇವತ್ತು ಸಾಯಂಕಾಲ ಒಳಗಡೆ ನಮ್ಮನ್ನು ಮಧ್ಯರಾತ್ರಿವರೆಗೆ ಕಾಯಿಸಲಿ, ಯಾವುದೇ ಜೈಲಲ್ಲೇ ಇರ್ಲಿ, ನಮ್ಮನ್ನ ನೀವು ಬಂದು ನಮ್ಮ ಜೊತೆ ನಮ್ಮ ಪ್ರಶ್ನೆಗಳಿಗೆ ಸಮಾಧಾನ ಕೊಡೋವರೆಗೆ ನಾವು ಜೈಲು ಬಿಟ್ಟು ಹೊರಗಡೆ ಬರಂಗಿಲ್ಲ. ಇದು ನಿಮ್ಗೆ ಗೊತ್ತಿರಲಿ. ನೀವೇನು ಅರೆಸ್ಟ್ ಮಾಡಿದ್ರೆ ಮನೆಗೆ ಹೋಗ್ತಾರೆ ಅಂದ್ಕೊಂಡಿದ್ದೀರಿ, ಅದು ಸಾಧ್ಯನೇ ಇಲ್ಲ. ಅದು ಮರೆತು ಬಿಡಿ. ಕರ್ನಾಟಕದ ಒಳ ಮೀಸಲಾತಿ ಸ್ಪಷ್ಟ ಕಲ್ಪನೆ ಇದೆ. ಅದಕ್ಕೋಸ್ಕರ ಈಗಲೂ ಹೇಳ್ತಾ ಇದ್ದೀವಿ, ಅಲ್ಲಿ ಸುಮಾರು 15-20 ವರ್ಷಗಳಿಂದ ಬೀಡು ಬಿಟ್ಟಿರ್ತಕ್ಕಂಥ ಯಾವುದೇ ಅಧಿಕಾರಿ, ವೆಂಕಟಯ್ಯ ಇರಲಿ, ಸಂಕಟ ಇರಲಿ, ವೆಂಕಟಯ್ಯ ಇರಲಿ, ಯಾರೇ ಇರಲಿ, ಅವರೆಲ್ಲ ವರ್ಗಾವಣೆ ಮಾಡಬೇಕು. ಅದೇ ತರ ಸಮಾಜ ಕಲ್ಯಾಣ ಸಚಿವರು ನಮಗೆ ಈ ಒಂದು ನಾವು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಸಮಾಧಾನ ಕೊಡಲಿಕ್ಕೆ ಆಗದೆ ಹೋದ್ರೆ ನೈತಿಕವಾಗಿ ರಾಜೀನಾಮೆ ಕೊಟ್ಟು ಹೋಗ್ಬಿಡಿ. ಯಾಕಂದ್ರೆ ನೀವೊಬ್ಬರೇ ಸಚಿವರು ಆಗ್ಲಿಕ್ಕೆ ಇದು ಬರೆದು ಕೊಟ್ಟಿಲ್ಲ. ಹಾಗಾಗಿ ಈ ಕೂಡಲೇ ಸಿದ್ದರಾಮಯ್ಯನವರು ಈ ಹೋರಾಟಗಾರರ ಸಂಯಮದಿಂದ ನಡೆಸಿಕೊಡ್ತಾರೆ ಅನ್ನೋ ಭರವಸೆ ಇದೆ. ನಾವು ಜೈಲಲ್ಲೇ ಇರ್ತೀವಿ, ಯಾವುದೇ ಕಾರಣ ಹೊರಗಡೆ ಬರಂಗಿಲ್ಲ. ನಮ್ಮ ಪ್ರಮುಖ ಹೋರಾಟಗಾರರು ಒಂದು 25-30 ಜನ ಈಗಾಗಲೇ ಎಲ್ಲರೂ ಅರೆಸ್ಟ್ ಆಗಿದೆ. ನಾಯಕರು ನಮ್ಮ ಹಿಂದೆ ಅಸಂಖ್ಯಾತವಾಗಿರ್ತಕ್ಕಂಥ ಜನಸಮೂಹ ಅರೆಸ್ಟ್ ಆಗಿದೆ. ಅವರೆಲ್ಲರ ಸಮಾಧಾನ ಪಡಿಸ್ಬೇಕಂದ್ರೆ ನಮ್ಮ ಜೊತೆಗೆ ಸೌಹಾರ್ದವಾಗಿ ಚರ್ಚೆ ಮಾಡಬೇಕು. ನಮ್ಮ 9 ಡಿಮ್ಯಾಂಡ್ಗಳಿದೆ. 1 ಬಡ್ತಿ ನೇಮಕಾತಿ, 2 ಬ್ಯಾಕ್ಲಾಗು, 3ನೇದು AKAD ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತ್ಯೇಕ ಒಂದು ಆದೇಶವನ್ನು ಹೊರಡಿಸ್ತಕ್ಕಂಥದ್ದು, ಮತ್ತೆ ಸ್ಥಳೀಯ ಪಂಚಾಯತ್ಗಳಲ್ಲಿ ಚುನಾವಣೆಯಲ್ಲಿ ಅವಕಾಶ ಕೊಡ್ತಕ್ಕಂಥದ್ದು, ಮತ್ತೆ 4,75,000 ಜನ ನಾವೇನೋ ಇವತ್ತು AKAD ಅಂತ ಮಾಡಿಸಿದ್ದಾರೆ ಅವರ ಒಂದು ಮಾಹಿತಿಯನ್ನ ಬಹಿರಂಗಪಡಿಸಬೇಕು. ಅದೇ ತರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಸುಮಾರು 15 ವರ್ಷದಿಂದ ಬೀಡು ಬಿಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಬೇಕು. ಶಾಶ್ವತ ಆಯೋಗವನ್ನ ಮಾಡೋದ್ರ ಮೂಲಕ ಅಲೆಮಾರಿಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಅದೇ ತರ ಕಾವಲು ಪಡೆಯನ್ನು ನೇಮಿಸಬೇಕು. ಮತ್ತೆ SB DSP ಯಲ್ಲಿ ಈಗಾಗಲೇ ವೆಂಕಟಯ್ಯನವರು ಏನು ಗುತ್ತಿಗೆ ಹಿಡ್ಕೊಂಡು ಕೂತಿದಾರಲ್ಲ, ಅವನ್ನ ಇಮಿಡಿಯೇಟ್ ಆಗಿ ರದ್ದುಪಡಿಸ್ರಿ ಅನ್ನೋ ಈ ಪ್ರಮುಖ ಬೇಡಿಕೆಗಳಿಗೆ ಇವತ್ತು ಸಾಯಂಕಾಲ, ಮಧ್ಯರಾತ್ರಿ, ನಾಳೆ ಮಧ್ಯರಾತ್ರಿ ಅಥವಾ ಮುಂದೊಂದು ಮಧ್ಯರಾತ್ರಿ ಎಷ್ಟು ದಿನ ಜೈಲಲ್ಲಿ ಇಟ್ಟು ಪರವಾಗಿಲ್ಲ, ಜೈಲಲ್ಲೇ ಇರ್ತೀವಿ. ನೀವು ಸಮಜಾಯಿಸಿ ಸಮಾಧಾನವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟರೆ ಮಾತ್ರ ಹೊರಗಡೆ ಬರ್ತೀವಿ. ಅಷ್ಟುವರೆಗೆ ನಾವು ಜೈಲಿಂದ ಹೊರಗೆ ಬರಂಗಿಲ್ಲ, ಠಾಣೆಯಿಂದ ಹೊರಗೆ ಬರಂಗಿಲ್ಲ. ಇದು ನಮ್ಮ ಒಳ ಮೀಸಲಾತಿ ಹೋರಾಟಗಾರರ ಕಟ್ಟೆಚ್ಚರ. ಅದಕ್ಕೋಸ್ಕರ ಇಡೀ ಕರ್ನಾಟಕದ ಮಹಾಜನ ಕೇಳ್ತಾ ಇದ್ದೀನಿ, ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಕರೆ ಕೇವಲ ಇದು ವ್ಯಕ್ತಿಗತವಾಗಿರ್ತಕ್ಕಂಥದ್ದಲ್ಲ, ಒಂದು ಸಂಘಟನೆ ವಿಚಾರ ಅಲ್ಲ. ಇಡೀ ಕರ್ನಾಟಕದ 101 ಜಾತಿಗಳ ಪರವಾಗಿ ಇವತ್ತು ನಾವು ಧ್ವನಿ ಎತ್ತಿದ್ದೀವಿ. ಅದಕ್ಕೋಸ್ಕರ ಇವತ್ತು ಸರ್ಕಾರವನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸಾಯಂಕಾಲ ಒಳಗಡೆ ನಮ್ಮ ಹೋರಾಟಗಾರರ ಜೊತೆಗೆ ಸೌಜನ್ಯವಾಗಿ ಚರ್ಚೆ ಮಾಡಬೇಕು. ನಾವೇನು ವ್ಯಕ್ತಿಗತ ಆಸ್ತಿ ಕೇಳಿಲ್ಲ, ನಿಮ್ಮದು ಸಂವಿಧಾನಬದ್ಧ ಹಕ್ಕುಗಳು ಕೇಳಿದ್ದೀವಿ. ಇದುವರೆಗೆ 1 ವರ್ಷ ಆದೇಶ ಆದ್ರೂ ಕೂಡ ಯಾಕೆ ನೀವು ಕೈ ಕಟ್ಟಿ ಕೂತಿದ್ದೀರಿ ಅನ್ನೋ ಪ್ರಶ್ನೆ ನಮ್ಮದು. ಅದಕ್ಕೋಸ್ಕರ
ನಮ್ಮ ಸಹನೆ ಕಟ್ಟೆ ಈಗಾಗಲೇ ಒಡೆದೋಗಿದೆ. ಆ ಸಹನೆ ಕಟ್ಟೆ ಒಡೆದು ಮತ್ತೆ ಛಿದ್ರಾಗಿ ನಿಮ್ಮ ಸರ್ಕಾರಕ್ಕೆ ಒಂದು ಕಟ್ಟೆಚ್ಚರ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕೂಡಲೇ ನಮ್ಮನ್ನ ವಂಚಿರ್ತಕ್ಕಂಥ ಎಲ್ಲರ ಬೇಚರಂತ ಬಿಡುಗಡೆ ಮಾಡಬೇಕು. ಗೌರವಯುತವಾಗಿ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು ಕಳ್ಳರಲ್ಲ, ನಾವು ಕ್ರಿಮಿನಲ್ಸ್ ಅಲ್ಲ. ನೀವು ಅರೆಸ್ಟ್ ಮಾಡಕ್ಕೆ ನಮ್ಮಲ್ಲಿ ಕೇಸ್ ಹಾಕಕ್ಕೆ ನಾವೇನೋ ಅಪರಾಧ ಮಾಡಿಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥ ಸಂವಿಧಾನಿಕ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಇದೀವಿ. ಅದಕ್ಕೋಸ್ಕರ ನಾವು ಅರೆಸ್ಟ್ಗೂ ರೆಡಿ, ಚರ್ಚೆಗೂ ರೆಡಿ. ನಮ್ಮ ಹಕ್ಕುಗಳು ಈಡೇರೋವರೆಗೂ ನಾವು ಯಾವುದೇ ರೀತಿಯ ಮಾತುಕತೆಗೆ ನಾವು ರೆಡಿಯಾಗಿರ್ತೀವಿ. ಹಕ್ಕುಗಳು ಕೊಡ್ತಕ್ಕಂಥ ಒಂದು ಸಂದರ್ಭ ಏನಾದರೂ ವಿಳಂಬ ಆದ್ರೆ ನಾವು ಜೈಲಲ್ಲೇ ಇರ್ತೀವಿ, ಹೊರಗಡೆ ಬರಂಗಿಲ್ಲ ಅನ್ನೋದು ಇಡೀ ಕರ್ನಾಟಕದ ಮಹಾಜನತೆ ಎಚ್ಚರ ಇದು. ಕೇವಲ ಒಬ್ಬ ಸಂಘಟನೆ ಅಲ್ಲ, ಇಡೀ ಎಲ್ಲ ಪಕ್ಷದ ನಾಯಕರು ಇವತ್ತು ನಾವು ಗೆದ್ದಿದ್ದಾರೆ. ಅದಕ್ಕೋಸ್ಕರ ಈಗಾಗಲೇ 150ಕ್ಕೂ ಹೆಚ್ಚು ಜನ ಅರೆಸ್ಟ್ ಮಾಡಿದಂತ ಮಾಹಿತಿ ಇದೆ. ಅರೆಸ್ಟ್ ಯಾಕ್ರಿ ಮಾಡಬೇಕು? ಸಮಾಧಾನ ಕೊಡ್ರಿ ನಮಗೆ. ಅರೆಸ್ಟ್ ಮಾಡೋದೇ ಉತ್ತರ ಆಗಿದ್ರೆ ನೋಡೋಣ ಎಷ್ಟು ದಿನ ಜೈಲಲ್ಲಿ ಇರ್ತೀವಿ ಅನ್ನೋ ಪ್ರಶ್ನೆ ನಮ್ದಾಗಿದೆ. ಅದಕ್ಕೋಸ್ಕರ ಇಡೀ ಕರ್ನಾಟಕದ ಮಹಾಜನ ಇವತ್ತು ಸಾಯಂಕಾಲವರೆಗೆ ಈ ಎಲ್ಲಾ ಆಗುವಗಳನ್ನು ನೋಡಿ ಮುಂದೆ ನಾವು ಈ ಸಮಸ್ಯೆ ಬಗೆಹರಿವರೆಗೆ ನಾವು ಹೊರಗಡೆ ಬರಂಗಿಲ್ಲ. ಒಂದು ವೇಳೆ ನಮ್ಮನ್ನ ಜೈಲಿಗೆ ಹಾಕಿದ್ರೆ ಹಾಕಲಿ, ಜೈಲಲ್ಲೇ ಇರ್ತೀವಿ. ಕೇಸ್ ಹಾಕಿದ್ರೆ ಹಾಕಲಿ, ನೋಡೋಣ ಯಾವ್ಯಾವ ಕೇಸ್ ಹಾಕ್ತಾರೋ, ಎಂತೆಂತ ಕೇಸ್ ಹಾಕ್ತಾರೋ. ಕೇಸ್ ಹಾಕ್ಬೇಕಾಗಿತ್ತು ಮಹಾದೇವಪ್ಪನವ್ರ ಮೇಲೆ, ಕೇಸ್ ಬೇಕಾಗಬೇಕಾಗಿತ್ತು ಈ ಸರ್ಕಾರದ ಮೇಲೆ. ಯಾಕಂದ್ರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾಗಿದ್ದು ಸುಪ್ರೀಂ ಕೋರ್ಟ್ ಆದೇಶ ರೀ. 1.5 ವರ್ಷ 14 ತಿಂಗಳಾಯ್ತು. ಯಾಕೆ ಆದೇಶ ಜಾರಿ ಮಾಡ್ತಾ ಇಲ್ಲ? ಆದೇಶ ಜಾರಿ ಮಾಡ್ಬೇಕನ್ನೋ ಬೇರೆ ನೀವು ಗದ ಪ್ರಹಾರ ಮಾಡ್ತೀರಾ? ನಾವು ಭಯ ಪಡ್ತೀವಿ ಅಂದ್ಕೊಂಡಿದ್ರ? ಯಾವ ಭಯ ಪ್ರಾಣ ಪ್ರಶ್ನೆ ಇಲ್ಲ. 35 ವರ್ಷ ಬೀದಿಯಲ್ಲಿ ನಿಂತು 101 ಜಾತಿಗೋಸ್ಕರ ಹೋರಾಡಿರ್ತಕ್ಕಂಥ ಜಾತಿ ನಮ್ಮದು. ವ್ಯಕ್ತಿಗತ ನಮ್ಮ 6%ಗೋಸ್ಕರ ಹೋರಾಟ ಮಾಡಿಲ್ಲ, 17% ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ವಿ. ಈಗ ಅಲೆಮಾರಿ ನ್ಯಾಯ ಕೊಡೋವರೆಗೂ ನಾವು ಹೋರಾಟದಲ್ಲಿ ಇರ್ತೀವಿ. ಅದಕ್ಕೋಸ್ಕರ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರೇ ಮತ್ತು ಸಿದ್ದರಾಮಯ್ಯನವರೇ ಈ ಕೂಡಲೇ ಈ ಹೋರಾಟಗಾರರನ್ನ ಗೌರವಯುತವಾಗಿ ಸಂಧಾನ ಮಾಡ್ತಕ್ಕಂಥ ಅಥವಾ ಸಮಯೋಚಿತವಾಗಿರ್ತಕ್ಕಂಥ ಉತ್ತರ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ರಿ ಅನ್ನೋದು ನಮ್ಮ ಆಗ್ರಹ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. ಸಮಾಜ ಕಲ್ಯಾಣ ಸಚಿವ ಎಸ್.ಸಿ. ಮಾದೇವಪ್ಪ ಅವರಿಗೆ, ಸಮಾಜ ಕಲ್ಯಾಣ ಸಚಿವ ಎಸ್.ಸಿ. ಮಾದೇವಪ್ಪ ಅವರಿಗೆ, ಸಮಾಜ ಕಲ್ಯಾಣ ಸಚಿವ ಎಸ್.ಸಿ. ಮಾದೇವಪ್ಪ ಅವರಿಗೆ ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. ಒಳ ಮೀಸಲಾತಿ ಹೋರಾಟಗಾರರಿಗೆ ಜಯವಾಗಲಿ. ಧಿಕ್ಕಾರ, ಧಿಕ್ಕಾರ. ಒಳ ಮೀಸಲಾತಿ ವಿರೋಧಿ, ಒಳ ಮೀಸಲಾತಿ ವಿರೋಧಿ ಎಸ್.ಸಿ. ಮಾದೇವಪ್ಪನಿಗೆ ಧಿಕ್ಕಾರ, ಒಳ ಮೀಸಲಾತಿ ವಿರೋಧಿ ಎಸ್.ಸಿ. ಮಾದೇವಪ್ಪನಿಗೆ ಧಿಕ್ಕಾರ.